ಗುರುಭ್ಯೋ ನಮಃ. ಸರಿಯಾದ ಸಮಯಕ್ಕೆ ಮದುವೆ ಆಗಬೇಕು, ಅದು ಸುಸ್ಥಿರವಾಗಿ ಉಳಿಬೇಕು. ಹಾಗಿತ್ತಂತಂದರೆ ದಿನನಿತ್ಯ ಹರಿಕಥಾಮೃತ ಸಾರ ಭಕ್ತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಆಮೇಲೆ ಯಥಾಶಕ್ತಿ ಪಾರಾಯಣ ಮಾಡಿ, ಅದರ ಜೊತೆಯಲ್ಲಿ ಹರಿಕಥಾಂಸಾರದಲ್ಲಿದ್ದಂಥ ಎರಡನೆಯ ಸಂಧಿ ಕರುಣಾ ಸಂಧಿ ಅಂತ ಹೆಸರಿದೆ. ಅದನ್ನು ದಿನನಿತ್ಯ ಪಾರಾಯಣ ಮಾಡಿದರೆ ವಿವಾಹ ಆಗೋಕ್ಕೆ ಏನು ಅಡೆತಡೆ ಇದೆಯೋ ಅದನ್ನು ದೂರ ಆಗ್ತದೆ ಅಂತ ಹೇಳ್ತಾರೆ. ಇದು ಭಕ್ತಿಪೂರ್ವಕವಾಗಿ ಮಾಡಬೇಕು. ಇದು ನಿಮಗೆ ಅನ್ನೋಕ್ಕೆ ಬರೋದಿಲ್ಲ ಅಂತಂದರೆ ನಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ನಾನು ಹೇಳ್ಕೊಡ್ತಾ ಇದ್ದೇನೆ. ಅಲ್ಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಗ್ಬೋದು. ದಿನನಿತ್ಯ ಒಂದು ವಿಡಿಯೋ ಹಾಕ್ತೀನಿ, ಅದರಲ್ಲಿ ಪಾಠವನ್ನು ಹೇಳ್ಕೊಡ್ತಾ ಇದ್ದೀನಿ, ಜಾಯಿನ್ ಆಗ್ಬೋದು. ಎಲ್ಲರಿಗೂ ಕ್ಷೇಮವಾಗಲಿ. ಜೈ ಶ್ರೀರಾಮ್.